ಈ ದಿನ ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ 110 ನಗರ ಸ್ಥಳೀಯ ಆಡಳಿತ ಬ್ಲಾಕ್ 4 ಘಟಕ 10 ನಗರ ಭಾರತದಲ್ಲಿ ಪ್ರಮುಖ ಕೇಂದ್ರ ಯೋಜನೆಗಳ ಅನುಷ್ಠಾನ ಎರಡನೇ ಭಾಗವನ್ನು ನಾವು ಇಂದು ಕಲಿಯುತ್ತಿದ್ದೇವೆ. ಇಂಪ್ಯಾಕ್ಟ್ ಆಫ್ ದಿ PMAY ಪರಿಣಾಮ, ಸೋಷಿಯಲ್ ಅಂಡ್ ಎಕನಾಮಿಕ್ ಇಂಪ್ಯಾಕ್ಟ್, ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮ, ವಸತಿ ವಲಯದಲ್ಲಿನ ಹೂಡಿಕೆಯ ನೇರ ಮತ್ತು ಪರೋಕ್ಷ ಪ್ರಭಾವವನ್ನು ಆರ್ಥಿಕತೆಯ ಮೇಲೆ ಗಮನಿಸಬಹುದಾಗಿದೆ. ಇದು ಉದ್ಯೋಗ ಸೃಷ್ಟಿಯ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ. ಈ ನಿಟ್ಟಿನಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಫೈನಾನ್ಸ್ ಅಂಡ್ ಪಾಲಿಸಿಯು ಜೂನ್ 2015ರಿಂದ ಜನವರಿ 2019 ಅವಧಿಗೆ ಒಂದು ಅಧ್ಯಯನವನ್ನು ನಡೆಸಿತ್ತು. 31 ಡಿಸೆಂಬರ್ 2020 ಒಟ್ಟು 587 ಕೋಟಿ ಉದ್ಯೋಗದ ದಿನಗಳನ್ನು ಸೃಷ್ಟಿಸಲಾಗಿದೆ ಎಂದು ಗಮನಿಸಲಾಗಿದೆ. PMAYU ಅಡಿಯಲ್ಲಿ ಇದು 163 ಕೋಟಿ ವ್ಯಕ್ತಿಗಳ ನೇರ ಉದ್ಯೋಗ ದಿನಗಳನ್ನು ಮತ್ತು 424 ಕೋಟಿ ಪರೋಕ್ಷ ಸ್ವಭಾವದ ವ್ಯಕ್ತಿ ದಿನಗಳನ್ನು ಒಳಗೊಂಡಿದೆ. NSSO ಅಂದಾಜಿನ ಆಧಾರದ ಮೇಲೆ ಈ ಅಧ್ಯಯನವು ಒಂದು ವರ್ಷದಲ್ಲಿ 280 ಕೆಲಸದ ದಿನಗಳನ್ನು ಸೃಷ್ಟಿಸಿದ ಉದ್ಯೋಗಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಲು ಆಧಾರವಾಗಿ ಬಳಸಿದೆ. ಯೂನಿಟ್ 10 ಇದು ಒಟ್ಟು 213 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ. ಇದರಲ್ಲಿ 59 ಲಕ್ಷ ನೇರ ಮತ್ತು 154 ಲಕ್ಷಗಳಿಗೆ ಏರಿಸಲಾಗಿದೆ. ಕವರೇಜ್ ಆಫ್ ವೇರಿಯಸ್ ವಲ್ನರಬಲ್ ಗ್ರೂಪ್ಸ್. PMAYU 1.10 ಕೋಟಿ ಮನೆಗಳನ್ನು ಮಂಜೂರು ಮಾಡಿದೆ. ಇದರಲ್ಲಿ ಸುಮಾರು 6.5 ಲಕ್ಷ ಹಿರಿಯ ನಾಗರಿಕರು, 5.15 ಲಕ್ಷ ಕಟ್ಟಡ ಕಾರ್ಮಿಕರು, 3.6 ಲಕ್ಷ ಮನೆ ಕೆಲಸಗಾರರು, 3.3 ಲಕ್ಷ ಕುಶಲಕರ್ಮಿಗಳು, 0.74 ಲಕ್ಷ ವಿಕಲಚೇತನರು, ದಿವ್ಯಾಂಗ, 700 ಲಿಂಗಾಯತರು ಮತ್ತು 700 ಲಿಂಗಾಯತ ಮತ್ತು ಸಾಮಾಜಿಕ ಗುಂಪುಗಳನ್ನು ಒಳಗೊಂಡಿದೆ. 500 ಕುಷ್ಠ ರೋಗಿಗಳು. ಮಹಿಳಾ ಸಬಲೀಕರಣವು ಮಿಷನ್ನ ಅಂತರ್ಗತ ವಿನ್ಯಾಸವಾಗಿದೆ ಎಂದು ನಾವು ಈಗಾಗಲೇ ಹೇಳಿದ್ದೇವೆ. ಇದರಲ್ಲಿ ಮನೆಯ ಮಾಲೀಕತ್ವವು ಮಹಿಳಾ ಕುಟುಂಬದ ಮುಖ್ಯಸ್ಥರ ಹೆಸರಿನಲ್ಲಿ ಅಥವಾ ಕುಟುಂಬದ ಪುರುಷ ಮುಖ್ಯಸ್ಥರ ಜಂಟಿ ಹೆಸರಿನಲ್ಲಿ ಇದೆ. B. ಇಂಪ್ಯಾಕ್ಟ್ ಆನ್ ಇಂಡಸ್ಟ್ರೀಸ್. ಕೈಗಾರಿಕೆಗಳ ಮೇಲೆ ಪರಿಣಾಮ. ಯೋಜನೆಯಲ್ಲಿ ಹೂಡಿಕೆ ಮಾಡಲಾಗಿರುವುದರಿಂದ ಮಂಜೂರಾದ ಮನೆಗಳಿಗೆ ಸುಮಾರು 908 ಲಕ್ಷ ಮೆಟ್ರಿಕ್ ಟನ್ ಸಿಮೆಂಟ್ ಅಗತ್ಯವಿದ್ದು, ಈ ಪೈಕಿ 408 ಲಕ್ಷ ಮೆಟ್ರಿಕ್ ಟನ್ ಸಿಮೆಂಟ್ ಈಗಾಗಲೇ ಪೂರ್ಣಗೊಂಡಿರುವ ಮನೆಗಳಲ್ಲಿ ಬಳಕೆಯಾಗಿದೆ. ಜತೆಗೆ ಮಂಜೂರಾದ ಮನೆಗಳಿಗೆ 182 ಲಕ್ಷ ಟನ್ ಸ್ಟೀಲ್ ಅಗತ್ಯವಿದ್ದು, ಈಗಾಗಲೇ ಪೂರ್ಣಗೊಂಡಿರುವ ಮನೆಗಳಲ್ಲಿ ಸುಮಾರು 82 ಲಕ್ಷ ಮೆಟ್ರಿಕ್ ಟನ್ ಸ್ಟೀಲ್ ಬಳಕೆಯಾಗಿದೆ. ಜೀವನೋಪಾಯ, ಸಾರಿಗೆ ಕ್ಷೇತ್ರ, ತೋಟಗಾರಿಕೆ, ಭೂದೃಶ್ಯ ಅಭಿವೃದ್ಧಿ ಕ್ಷೇತ್ರ ಇತ್ಯಾದಿಗಳ ಮೇಲೂ
ಇದರ ಪ್ರಭಾವವನ್ನು ನಾವು ಗಮನಿಸಬಹುದಾಗಿದೆ. ರೋಲ್ ಆಫ್ ಅಂಜಿಕಾರ್, ಎ ಕ್ಯಾಂಪೈನ್ ಫಾರ್ ಚೇಂಜ್ ಮ್ಯಾನೇಜ್ಮೆಂಟ್. ಅಂಜಿಕಾರ್ ಪಾತ್ರ, ಬದಲಾವಣೆ ನಿರ್ವಹಣೆಗಾಗಿ ಒಂದು ಅಭಿಯಾನ. ಪಕ್ಕಾ ಮನೆಗಳಿಗೆ ತೆರಳಿದ ನಂತರ ಜೀವನ ಪರಿವರ್ತನೆಯಿಂದ ಉದ್ಭವಿಸುವ ಸಮಸ್ಯೆಗಳನ್ನು ಪರಿಹರಿಸುವುದರೊಂದಿಗೆ ಹೊಂದಾಣಿಕೆ ಮಾಡುವುದು. ಬದಲಾವಣೆ ನಿರ್ವಹಣೆಗಾಗಿ ಅಭಿಯಾನವಾಗಿರುವ ಅಂಜಿಕಾರನ್ನು 2019ರಲ್ಲಿ ಪ್ರಾರಂಭಿಸಲಾಯಿತು. ಅಭಿಯಾನದ ಪ್ರಮುಖ ಗಮನವು ನೀರು ಮತ್ತು ಇಂಧನ ಸಂರಕ್ಷಣೆ, ತ್ಯಾಜ್ಯ ನಿರ್ವಹಣೆಯಂತಹ ಉತ್ತಮ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು, ನೈರ್ಮಲ್ಯ ಮತ್ತು ಪೀಡಿತ ಪ್ರದೇಶಗಳಲ್ಲಿ ಸಮುದಾಯ ಸಜ್ಜುಗೊಳಿಸುವಿಕೆ ಮತ್ತು ಐಸಿ ಚಟುವಟಿಕೆಗಳ ಮೂಲಕ ಫಲಾನುಭವಿಗಳಿಗೆ ಪರಿಣಾಮಕಾರಿ ತ್ಯಾಜ್ಯ ನಿರ್ವಹಣೆ. ಅಂಜಿಕಾರ್ 3 C's ತಂತ್ರವನ್ನು ಅಳವಡಿಸಿಕೊಂಡಿದೆ. ಅಂದರೆ ಒಮ್ಮುಖ, ಸಮುದಾಯ ತೊಡಗಿಸಿಕೊಳ್ಳುವಿಕೆ ಮತ್ತು ಸಂವಹನ. ಇದನ್ನು 4 ಘಟಕಗಳ ಮೂಲಕ ಕಾರ್ಯಗತಗೊಳಿಸಲಾಗುತ್ತಿದೆ. ಮೌಲ್ಯ ಮಾಪನದ ಅಗತ್ಯವಿದೆ. 2, ಮನೆಗೆ ಜಾಗೃತಿಯನ್ನು ಉತ್ತೇಜಿಸುವುದು. 3ನೇಯದು ನಗರ ಮತ್ತು ವಾರ್ಡ್ ಮಟ್ಟದ ಚಟುವಟಿಕೆಗಳು. ಮತ್ತು 4ನೇಯದು ಆರ್ಥಿಕ ಸಾಕ್ಷರತೆಗಾಗಿ ಔಟ್ರೀಚ್, ಆಯುಷ್ಮಾನ್ ಭಾರತ್, ಈಟ್ ರೈಟ್ ಇಂಡಿಯಾ, ಉಜ್ವಲ, ಜಲಶಕ್ತಿ ಅಭಿಯಾನ, ಫಿಟ್ ಇಂಡಿಯಾ ಆಂದೋಲನ, ಪೋಷಣ್ ಅಭಿಯಾನ, ಸೌರ ಮಿಷನ್ ಮತ್ತು ಆರ್ಥಿಕ ಜಾಗೃತಿ ಸಂದೇಶಗಳು. ಫೈನಾನ್ಷಿಯಲ್ ಅವೇರ್ನೆಸ್ ಮೆಸೇಜಸ್ ನಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಲ್ಯಾಣ ಆಧಾರಿತ ಯೋಜನೆಗಳನ್ನು ಮಿಷನ್ ತನ್ನ ಮಡಲಿಗೆ ತಂದಿದೆ. 18,500 ಅಂಜಿಕಾರ್ ಸಂಪನ್ಮೂಲ ವ್ಯಕ್ತಿಗಳು ಅಗತ್ಯ ಮೌಲ್ಯ ಮಾಪನವನ್ನು ನಡೆಸಿದ್ದಾರೆ ಮತ್ತು ಉತ್ತಮ ಅಭ್ಯಾಸಗಳ ಕುರಿತು ಸಂದೇಶಗಳನ್ನು ಪ್ರಚಾರ ಮಾಡಿದ್ದಾರೆ ಎಂಬುದು ಉಲ್ಲೇಖನೀಯ. ಆದಾಗ್ಯೂ ಪ್ರತಿ ನಗರದಲ್ಲಿ ಸುಮಾರು 5 ರಿಂದ 6 ವಾರ್ಡ್ ನಗರ ಮಟ್ಟದ ಐಇಸಿ ಚಟುವಟಿಕೆಗಳು ಅಭಿಯಾನಗಳನ್ನು ನಡೆಸಲಾಯಿತು. ಇದರಲ್ಲಿ ಸ್ವಚ್ಛತಾ ಪ್ರತಿಜ್ಞೆ, ಏಕ ಬಳಕೆಯ ಪ್ಲಾಸ್ಟಿಕ್ ನಿಷೇಧ, ಮರಳು ಕಲೆ, ಪ್ರಬಂಧ ಸ್ಪರ್ಧೆ, ಬದಲಾವಣೆ ನಿರ್ವಹಣೆ ಕುರಿತು ಅಂಜಿಕಾರ್ ಪ್ರತಿಜ್ಞೆ, ಬೀದಿ ನಾಟಕಗಳು, ಜಾನಪದ ಹಾಡುಗಳು, ಗೋಡೆ ವರ್ಣಚಿತ್ರಗಳು, ಆರೋಗ್ಯ ಶಿಬಿರಗಳು, ಮರಗಳ ನಡುತೋಪುಗಳು ಮತ್ತು ಸ್ವಚ್ಛತಾ ಅಭಿಯಾನಗಳು ಮತ್ತು ಸ್ವಚ್ಛ ಪಾಠಶಾಲಾ, ಸ್ವಚ್ಛ ಮಕಾನ್, ಸ್ವಚ್ಛ ಕಾಲೋನಿ, ಇಡಿ ಮತ್ತು ಸೋಲಾರ್ ದೀಪಗಳ ವಿತರಣೆ, ಮಳೆ ನೀರು ಕೊಯ್ಲು ರಚನೆಗಳನ್ನು
ನಿರ್ಮಿಸುವುದು ಇತ್ಯಾದಿ. ಸುಮಾರು 20 ಲಕ್ಷ ಫಲಾನುಭವಿಗಳು ಅಗತ್ಯ ಮೌಲ್ಯಮಾಪನಕ್ಕಾಗಿ ತಲುಪಿದ್ದಾರೆ ಎಂದು ಡಾಟಾ ಪ್ರತಿಬಿಂಬಿಸಿದೆ. ಮತ್ತು ಮನೆ ಮನೆಗೆ ಅರಿವು, ಇದರಲ್ಲಿ 5 ಲಕ್ಷ EWS LIG ಫಲಾನುಭವಿಗಳನ್ನು CLSS ವರ್ಟಿಕಲ್ ಅಡಿಯಲ್ಲಿ PLIಗಳ ಮೂಲಕ ಆರ್ಥಿಕ ಸಾಕ್ಷರತೆಗೆ ಒಳಪಡಿಸಲಾಗಿದೆ. ಜನ ಆಂದೋಲನ ಅಭಿಯಾನದ ಭಾಗವಾಗಿ ಫಲಾನುಭವಿಗಳಿಗೆ ಕೋವಿಡ್-19 ಸುರಕ್ಷತಾ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ ಮತ್ತು ಅರಿವು ಮೂಡಿಸಲಾಗಿದೆ. ಹೀಗಾಗಿ ಪ್ರಚಾರವು ವಿಕಸನಗೊಳ್ಳಲು ಉತ್ತಮವಾಗಿ ಇರಿಸಲ್ಪಟ್ಟಿದೆ ಎಂದು ಹೇಳಬಹುದು. ಮತ್ತು ನಗರ ಭಾರತದಲ್ಲಿ ಫಲಾನುಭವಿಗಳು ಎದುರಿಸಬಹುದಾದ ಉದಯೋನ್ಮುಖ ಸಾಮಾಜಿಕ ಮತ್ತು ಸಾರ್ವಜನಿಕ ಆರೋಗ್ಯ ಮತ್ತು ಒಟ್ಟಾರೆ ಜೀವನ ಪರಿವರ್ತನೆಯ ಸವಾಲುಗಳನ್ನು ಪೂರೈಸುವುದು. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅರ್ಬನ್ ಅವಾರ್ಡ್ಸ್. ಪ್ರಧಾನ ಮಂತ್ರಿ ನಗರ ಆವಾಸ್ ಯೋಜನೆ ಪ್ರಶಸ್ತಿಗಳು 2019ರಲ್ಲಿ ರಾಜ್ಯಗಳು, ಯೂನಿಯನ್ ಟೆರಿಟರಿಗಳು, ಅರ್ಬನ್ ಲೋಕಲ್ ಬಾಡಿಗಳು ಮತ್ತು ಫಲಾನುಭವಿಗಳ ಅತ್ಯುತ್ತಮ ಕಾರ್ಯಕ್ಷಮತೆಯನ್ನು ಗುರುತಿಸಲು ಮತ್ತು ಸಾಧಕರನ್ನು ಗುರುತಿಸಲು ಮತ್ತು ಗೌರವಿಸಲು ಮತ್ತು ಸ್ಪರ್ಧಿಸಲು ಮತ್ತು ಎಲ್ಲರಿಗೂ ವಸತಿ ಗುರಿಯನ್ನು ಸಾಧಿಸಲು ಇತರರನ್ನು ಪ್ರೋತ್ಸಾಹಿಸಲು ಅನುಷ್ಠಾನ ಮತ್ತು ನಾವೀನ್ಯತೆಗಾಗಿ PMAYU ಪ್ರಶಸ್ತಿಗಳನ್ನು ಮಿಷನ್ ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಎಲ್ಲರಿಗೂ ನಗರ ವಸತಿ ಮಿಷನ್ ಅನ್ನು 2015-2022ಕ್ಕೆ ತೆಗೆದುಕೊಳ್ಳಲಾಗಿದೆ. ಇದು 2022ರ ವೇಳೆಗೆ ಎಲ್ಲ ಅರ್ಹ ಕುಟುಂಬಗಳಿಗೆ ಮನೆಗಳನ್ನು ಒದಗಿಸಲು ರಾಜ್ಯಗಳು ಮತ್ತು ಯುಟಿಗಳ ಮೂಲಕ ಅನುಷ್ಠಾನಗೊಳಿಸುವ ಏಜೆನ್ಸಿಗಳಿಗೆ ಕೇಂದ್ರ ಸಹಾಯವನ್ನು ನೀಡುತ್ತದೆ. ಕೇಂದ್ರೀಯ ವಲಯದ ಯೋಜನೆಗಾಗಿ ಜಾರಿಗೊಳಿಸಲಾಗುವ ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿಯ ಅಂಶವನ್ನು ಹೊರತುಪಡಿಸಿ ಕೇಂದ್ರ ಪ್ರಾಯೋಜಿತ ಯೋಜನೆಗಾಗಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅನ್ನು ಜಾರಿಗೊಳಿಸಲಾಗಿದೆ. ಈ ಮಿಷನ್ ಅಡಿಯಲ್ಲಿ ಜನಗಣತಿ 2011ರ ಪ್ರಕಾರ ಎಲ್ಲ ಶಾಸನಬದ್ಧ ಪಟ್ಟಣಗಳು ಮತ್ತು ನಂತರ ಸೂಚಿಸಲಾದ ಪಟ್ಟಣಗಳು ವ್ಯಾಪ್ತಿಗೆ ಅರ್ಹವಾಗಿರುತ್ತವೆ. ಈ ನಿಟ್ಟಿನಲ್ಲಿ ಶಾಸನಬದ್ಧ ಪಟ್ಟಣಕ್ಕೆ ಸಂಬಂಧಿಸಿದಂತೆ ಮತ್ತು ಸಂಬಂಧಪಟ್ಟ ಪುರಸಭೆಯ ಪ್ರದೇಶವನ್ನು ಸುತ್ತುವರೆದಿರುವಂತೆ ಸೂಚಿಸದಂತೆ ಯೋಜನೆ ಪ್ರದೇಶವನ್ನು ಮಿಷನ್ನಲ್ಲಿ ಸೇರಿಸಲು ರಾಜ್ಯಗಳು, ಅರ್ಬನ್ ಟೆರಿಟರಿಗಳು
ನಮ್ಯತೆಯನ್ನು ಹೊಂದಿರುತ್ತವೆ. ವಿವಿಧ ಸುಧಾರಣೆ ಆಧಾರಿತ ಬೆಳವಣಿಗೆಗಳನ್ನು ಕೈಗೊಂಡಿದೆ ಎಂದು ನಾವು ಗಮನಿಸಿದ್ದೇವೆ. ನಗರೀಕರಣವು ಒಂದು ಪ್ರಮುಖ ಮತ್ತು ಬದಲಾಯಿಸಲಾಗದ ಪ್ರಕ್ರಿಯೆಯಾಗಿ ಮಾರ್ಪಟ್ಟಿರುವುದರಿಂದ ಭಾರತದಲ್ಲಿ ನಗರ ವಸತಿಗಳ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸಲು ಸಮಗ್ರ ಕಾರ್ಯತಂತ್ರವನ್ನು ಹೊಂದುವ ತುರ್ತು ಅಗತ್ಯವಿದೆ. ಈ ನಿಟ್ಟಿನಲ್ಲಿ PMAY ಅರ್ಬನ್ ವಸತಿ ನೀತಿಗಳಲ್ಲಿ ಮಾದರಿ ಬದಲಾವಣೆಯನ್ನು ತರಲು ಕೊಡುಗೆ ನೀಡುತ್ತದೆ ಮತ್ತು ಸಹಕಾರಿ ಫೆಡರಲಿಸಂನ ನೀತಿಯನ್ನು ಉತ್ತೇಜಿಸುತ್ತದೆ. ಆದಾಗ್ಯೂ ಬಡ ವಲಸಿಗರ ಕಲ್ಯಾಣಕ್ಕಾಗಿ ARHCಗಳ ಅನುಷ್ಠಾನವು ಮಿಷನ್ನ ಪ್ರಮುಖ ಗಮನವಾಗಿದೆ. ಅವನು ಅಥವಾ ಅವಳು ಅವಳ ಅಥವಾ ಅವನ ಕೆಲಸದ ಸ್ಥಳದ ಬಳಿ ಕೈಗೆ ಎಟುಕುವ ವೆಚ್ಚದಲ್ಲಿ ಯೋಗ್ಯವಾದ ಆಶ್ರಯವನ್ನು ಪಡೆಯಬಹುದಾಗಿದೆ. ಹೀಗಾಗಿ ಇದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಮತ್ತು ಸಬ್ಕಾ ಪ್ರಯಾಸ್ ನ ಅಭಿವೃದ್ಧಿ ಮಾದರಿಯನ್ನು ಪ್ರತಿಬಿಂಬಿಸುತ್ತದೆ ಎಂಬುದು ಸ್ಪಷ್ಟವಾಗಿದೆ. ಇದು ನಡೆಯುತ್ತಿರುವ ಪ್ರಕ್ರಿಯೆಯಾಗಿದೆ. 10.3 ಅಟಲ್ ಮಿಷನ್ ಫಾರ್ ರಿಜುವೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಪುನರ್ ಯೌವನಗೊಳಿಸುವಿಕೆ ಮತ್ತು ನಗರ ಪರಿವರ್ತನೆಗಾಗಿ ಅಟಲ್ ಮಿಷನ್ 2015 ಜೂನ್ 25 ಭಾರತ ಆಯ್ದ 500 ನಗರಗಳಲ್ಲಿ ಮಿಷನ್ ಅನ್ನು ಪ್ರಾರಂಭಿಸಲಾಯಿತು. ಪುನರ್ ಯೌವನಗೊಳಿಸುವಿಕೆ ಮತ್ತು ನಗರ ಪರಿವರ್ತನೆಗಾಗಿ ಅಟಲ್ ಮಿಷನ್ ಅಮೃತ್ ನಲ್ಲಿ ಈ ಯೋಜನೆಯ ಗಮನವು ಮೂಲ ಸೌಕರ್ಯ ರಚನೆಯ ಮೇಲೆ ಕೇಂದ್ರೀಕೃತವಾಗಿದೆ. ನಗರ ಭಾರತದಲ್ಲಿನ ನಾಗರಿಕರಿಗೆ ಉತ್ತಮ ಸೇವೆಗಳನ್ನು ಒದಗಿಸಲು ನೇರ ಸಂಪರ್ಕವನ್ನು ಹೊಂದಿದೆ. ಇದು ಸ್ವಚ್ಛ ಭಾರತ್ ಮಿಷನ್ಗೆ ಸಂಪರ್ಕ ಹೊಂದಿದೆ. 1 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಅಂದರೆ ಅರ್ಬನ್ ಲೋಕಲ್ ಬಾಡಿಗಳು, ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳ ಇತರ ರಾಜಧಾನಿ ನಗರಗಳು, ಹೃದಯ ನಗರಗಳು, ಮುಖ್ಯ ನದಿಗಳ ಕಾಂಡದ ಮೇಲೆ ಗುರುತಿಸಲಾದ ನಗರಗಳು, ಗುಡ್ಡಗಾಡು ರಾಜ್ಯಗಳು, ದ್ವೀಪಗಳು ಮತ್ತು ಪ್ರವಾಸಿ ತಾಣಗಳಿಂದ ಮಿಷನ್ ಎಂದು ಸೇರಿಸಲಾಗಿದೆ. ಹೀಗಾಗಿ ಭಾರತದಲ್ಲಿನ ನಗರ ಜನಸಂಖ್ಯೆಯ ಸುಮಾರು 60% ಜನರು ಈ ಯೋಜನೆಗೆ ಒಳಪಟ್ಟಿದ್ದಾರೆ.
ಮಾಡುತ್ತಿದ್ದಾರೆ. ಇದು ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದ್ದು 5 ವರ್ಷಗಳಲ್ಲಿ 50,000 ಕೋಟಿ ರೂಪಾಯಿಗಳ ಒಟ್ಟು ಕೇಂದ್ರದ ವೆಚ್ಚವನ್ನು ಹೊಂದಿದೆ. ಅಂದರೆ ಹಣಕಾಸು ವರ್ಷ 2015-2016 ರಿಂದ 2019-20 ಆರ್ಥಿಕ ವರ್ಷಕ್ಕೆ ವಿಸ್ತರಿಸಲಾಗಿದೆ ಮತ್ತು ಆಧಾರವಾಗಿರುವ ಯೋಜನೆಗಳನ್ನು ಪೂರ್ಣಗೊಳಿಸಲು ವಿಸ್ತರಿಸಲಾಗಿದೆ. 2.0 ಸುಮಾರು 4,700 ಪಟ್ಟಣಗಳು, ನಗರಗಳನ್ನು ಆತ್ಮನಿರ್ಭರ್ ಮತ್ತು ನೀರನ್ನು ಸುರಕ್ಷಿತಗೊಳಿಸುವ ಗುರಿಯನ್ನು ಹೊಂದಿದೆ. ಇದು 500 ನಗರಗಳಿಂದ 4,700 ನಗರಗಳು, ಪಟ್ಟಣಗಳಿಗೆ ವ್ಯಾಪ್ತಿಯನ್ನು ವಿಸ್ತರಿಸುತ್ತದೆ ಮತ್ತು ಪ್ರೈವೇಟ್ ಪಬ್ಲಿಕ್ ಪ್ರಾಪರ್ಟಿಯನ್ನು ಪಾರ್ಟಿಸಿಪೇಷನ್ ಅನ್ನು ಉತ್ತೇಜಿಸುತ್ತದೆ. ಅಮೃತ್ ಸುಧಾರಣಾ ಕಾರ್ಯಸೂಚಿಯನ್ನು ಹೊಂದಿದೆ. ಇದು ನಗರ ಸ್ಥಳೀಯ ಸಂಸ್ಥೆಗಳ ಬಲಪಡಿಸುವಿಕೆ ಮತ್ತು ನಗರಗಳ ನೀರಿನ ಭದ್ರತೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಮೊದಲನೆಯದು ಅಮೃತ್ ಇಂಪ್ಲಿಮೆಂಟೇಷನ್, ಅಮೃತ್ ಅನುಷ್ಠಾನ. ಅಮೃತ್ ಅನ್ನು ಪ್ರತಿ ಮನೆಯಲ್ಲೂ ಖಚಿತವಾದ ನೀರು ಮತ್ತು ಒಳಚರಂಡಿ ಸಂಪರ್ಕದೊಂದಿಗೆ ನಲ್ಲಿಯ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಪ್ರಾರಂಭಿಸಲಾಗಿದೆ. ಹಸಿರು ಮತ್ತು ಉತ್ತಮವಾಗಿ ನಿರ್ವಹಿಸಲಾದ ತೆರೆದ ಸ್ಥಳಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ನಗರಗಳ ಸೌಕರ್ಯ ಮೌಲ್ಯವನ್ನು ಹೆಚ್ಚಿಸುವುದು. ಉದಾಹರಣೆಗೆ, ಉದ್ಯಾನವನಗಳು ಮತ್ತು ಸಾರ್ವಜನಿಕ ಸಾರಿಗೆಗೆ ಬದಲಾಯಿಸುವ ಮೂಲಕ ಮಾಲಿನ್ಯದ ಮಟ್ಟವನ್ನು ಕಡಿಮೆ ಮಾಡುವುದು, ಅಥವಾ ವಾಕಿಂಗ್ ಅಥವಾ ಸೈಕ್ಲಿಂಗ್ ಮೂಲಕ ಸಾಧ್ಯವಾಗುವ ಮೋಟಾರು ರಹಿತ ಸಾರಿಗೆಗಾಗಿ ಸೌಲಭ್ಯಗಳನ್ನು ನಿರ್ಮಿಸುವುದು. ಈ ನಿಟ್ಟಿನಲ್ಲಿ ಇದು ಈ ಕೆಳಗಿನ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸುತ್ತದೆ: ಸಮರ್ಪಕ ನೀರು ಪೂರೈಕೆ, ಸರಿಯಾದ ಒಳಚರಂಡಿ ಸೌಲಭ್ಯಗಳು ಮತ್ತು ಸೆಪ್ಟೇಜ್ ನಿರ್ವಹಣೆ, ಪ್ರವಾಹವನ್ನು ಕಡಿಮೆ ಮಾಡಲು ಸರಿಯಾದ ಚಂಡಮಾರುತದ ನೀರಿನ ಒಳಚರಂಡಿ, ಅಗತ್ಯ ಪಾದಚಾರಿ, ಮೋಟಾರು ರಹಿತ ಮತ್ತು ಸಾರ್ವಜನಿಕ ಸಾರಿಗೆ ಸೌಲಭ್ಯಗಳು, ಪಾರ್ಕಿಂಗ್ ಸ್ಥಳಗಳು ಮತ್ತು ಹಸಿರು ಸ್ಥಳಗಳು, ಉದ್ಯಾನವನಗಳು ಮತ್ತು ಮನರಂಜನಾ ಕೇಂದ್ರಗಳನ್ನು ರಚಿಸುವ ಮತ್ತು ನವೀಕರಿಸುವ ಮೂಲಕ ನಗರಗಳ ಸೌಕರ್ಯ ಮೌಲ್ಯವನ್ನು ಸಮೃದ್ಧಗೊಳಿಸುವುದು. ಅಮೃತ್ನ ಪ್ರಮುಖ ಅಂಶಗಳು ಏನೆಂದರೆ, ಮೊದಲನೆಯದು ನೀರು ಸರಬರಾಜು. ಇದು ಶುದ್ಧೀಕರಣ ಘಟಕಗಳು ಮತ್ತು ಜಲಮೂಲಗಳ ಪುನರುಜ್ಜೀವನವನ್ನು ಒಳಗೊಂಡಿರುವ ಹಳೆಯ ನೀರು ಸರಬರಾಜು ವ್ಯವಸ್ಥೆಗಳ ಪುನರ್ವಸತಿಗಾಗಿ ಒದಗಿಸುತ್ತದೆ. ವಿಶೇಷವಾಗಿ ಕುಡಿಯುವ ನೀರು ಸರಬರಾಜು ಮತ್ತು ಅಂತರ್ಜಲವನ್ನು ಮರುಚಾರ್ಜ್ ಮಾಡಲು
ನೀರು ಸರಬರಾಜನ್ನು ನಿರ್ವಹಿಸುವಲ್ಲಿ ಕೆಲವು ಪ್ರಮುಖ ಲಕ್ಷಣಗಳೆಂದರೆ ತ್ಯಾಜ್ಯ ನೀರಿನ ಮರುಬಳಕೆ, ಆದಾಯವಲ್ಲದ ನೀರಿನ ಬಳಕೆಯಲ್ಲಿನ ಕಡಿತ ಮತ್ತು ಸೆಪ್ಟೇಜ್ ನಿರ್ವಹಣೆಯ ಸಾಧ್ಯತೆಗಳನ್ನು ಅನ್ವೇಷಿಸುವ ಪ್ರಯತ್ನಗಳು. ಬಿ. ಒಳಚರಂಡಿ ಮತ್ತು ಸೆಪ್ಟೇಜ್ ನಿರ್ವಹಣೆ. ಅಸ್ತಿತ್ವದಲ್ಲಿರುವ ಒಳಚರಂಡಿ ವ್ಯವಸ್ಥೆಗಳು ಮತ್ತು ಒಳಚರಂಡಿ ಸಂಸ್ಕರಣಾ ಘಟಕಗಳ ವರ್ಧನೆ ಸೇರಿದಂತೆ ನಗರ ಪ್ರದೇಶಗಳಲ್ಲಿ ವಿಕೇಂದ್ರೀಕೃತ ಜಾಲಬಂಧದ ಭೂಗತ ಒಳಚರಂಡಿ ವ್ಯವಸ್ಥೆಗಳನ್ನು ಮಿಷನ್ ಒದಗಿಸುತ್ತದೆ. ತ್ಯಾಜ್ಯ ನೀರಿನ ಮರುಬಳಕೆ ಮತ್ತು ಮಲ ಕೆಸರು ನಿರ್ವಹಣೆ ವೆಚ್ಚ ಪರಿಣಾಮಕಾರಿ ರೀತಿಯಲ್ಲಿ ಸ್ವಚ್ಛಗೊಳಿಸುವಿಕೆ, ಸಾಗಾಣಿಕೆ ಮತ್ತು ಚಿಕಿತ್ಸೆ ಮತ್ತು ಒಳಚರಂಡಿ ಮತ್ತು ಸೆಪ್ಟೇಜ್ ನಿರ್ವಹಣೆಯ ಅಡಿಯಲ್ಲಿ ಒಳಚರಂಡಿ ಮತ್ತು ಸೆಪ್ಟಿಕ್ ಟ್ಯಾಂಕ್ಗಳ ಯಾಂತ್ರಿಕ ಮತ್ತು ಜೈವಿಕ ಶುಚಿಗೊಳಿಸುವೆ ಇಂತೆಲ್ಲ ಇವೆ. ಮೂರನೆಯದು ಚಂಡಮಾರುತದ ನೀರಿನ ಒಳಚರಂಡಿ. ಪ್ರವಾಹವನ್ನು ಕಡಿಮೆ ಮಾಡಲು ಮತ್ತು ತೊಡೆದು ಹಾಕಲು ಚರಂಡಿಗಳು ಮತ್ತು ಮಳೆ ನೀರಿನ ಚರಂಡಿಗಳ ನಿರ್ಮಾಣ ಮತ್ತು ಸುಧಾರಣೆಗೆ ಅವಕಾಶವಿದೆ. ನಗರ ಸಾರಿಗೆ. ಇದು ಫುಟ್ಪಾತ್ಗಳು, ವಾಕ್ವೇಗಳು, ಪಾದಚಾರಿ ಮಾರ್ಗಗಳು, ಕಾಲು ಮೇಲ್ಸೇತುವೆಗಳ ನಿರ್ಮಾಣ ಮತ್ತು ನಗರಗಳಲ್ಲಿ ಮೋಟಾರು ರಹಿತ ಸಾರಿಗೆ ಮತ್ತು ಬಹು ಹಂತದ ಪಾರ್ಕಿಂಗ್ಗಾಗಿ ಸೌಲಭ್ಯಗಳನ್ನು ಒಳಗೊಂಡಿದೆ. ಹಸಿರು ಸ್ಥಳ ಮತ್ತು ಉದ್ಯಾನವನಗಳು. ಇದು ಮಕ್ಕಳ ಸ್ನೇಹಿ ಘಟಕಗಳಿಗೆ ವಿಶೇಷ ನಿಬಂಧನೆಯೊಂದಿಗೆ ಹಸಿರು ಸ್ಥಳ ಮತ್ತು ಉದ್ಯಾನವನಗಳ ಅಭಿವೃದ್ಧಿಯನ್ನು ಸೂಚಿಸುತ್ತದೆ. ಸಾಮರ್ಥ್ಯ ನಿರ್ಮಾಣ. ಇದು ವೈಯಕ್ತಿಕ ಮತ್ತು ಸಾಂಸ್ಥಿಕ ಕಟ್ಟಡದ ಸಾಮರ್ಥ್ಯವನ್ನು ಹೆಚ್ಚಿಸಲು ಒದಗಿಸುತ್ತದೆ. ಸುಧಾರಣಾ ನಿರ್ವಹಣೆ ಮತ್ತು ಬೆಂಬಲ. ನಗರ ಆಡಳಿತದಲ್ಲಿ ಸುಧಾರಣೆಗಾಗಿ ವಿಶೇಷವಾಗಿ ಸೇವಾ ವಿತರಣೆ, ಸಂಪನ್ಮೂಲ ಕ್ರೋಢೀಕರಣ, ಪುರಸಭೆಯ ಕಾರ್ಯನಿರ್ವಹಣೆಯಲ್ಲಿ ಪಾರದರ್ಶಕತೆಯನ್ನು ಉತ್ತೇಜಿಸಲು ಮತ್ತು ಪುರಸಭೆಯ ಕಾರ್ಯನಿರ್ವಾಹಕರನ್ನು ಹೆಚ್ಚು ಹೊಣೆಗಾರರನ್ನಾಗಿ ಮಾಡಲು ಈ ಯೋಜನೆಯು ಬೆಂಬಲ ರಚನೆಗಳು, ಅನುಷ್ಠಾನ ಚಟುವಟಿಕೆಗಳು ಮತ್ತು ಸುಧಾರಣೆಗೆ ಹಣಕಾಸಿನ ಬೆಂಬಲವನ್ನು ಒದಗಿಸುತ್ತದೆ. ಅಮೃತ್ ಅಡಿಯಲ್ಲಿ ನೀರು ಸರಬರಾಜು ಮತ್ತು ಒಳಚರಂಡಿ ಜಾಲದ ಸಾರ್ವತ್ರಿಕ ವ್ಯಾಪ್ತಿಯು ಆದ್ಯತೆಯ ವಲಯಗಳಾಗಿವೆ ಎಂದು ನಮೂದಿಸುವುದು ಯೋಗ್ಯವಾಗಿದೆ. ಮಿಷನ್ನ ಪ್ರಾರಂಭದ ಹಂತದಲ್ಲಿ ನೀರು ಸರಬರಾಜ ವ್ಯಾಪ್ತಿಯು 64% ಮತ್ತು ಒಳಚರಂಡಿ ಜಾಲವು 31%ದಷ್ಟಿತ್ತು. ಇದು 100% ಕುಟುಂಬಗಳನ್ನು ಒಳಗೊಳ್ಳುವ ಗುರಿಯನ್ನು ಹೊಂದಿದೆ ಮತ್ತು ಆಯ್ದ 500 ನಗರಗಳಲ್ಲಿ ಒಳಚರಂಡಿ ಜಾಲದ ವ್ಯಾಪ್ತಿಯನ್ನು 62%ಕ್ಕೆ ಹೆಚ್ಚಿಸುವುದನ್ನು ಕಲ್ಪಿಸುತ್ತದೆ. ಎಲ್ಲ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳ ರಾಜ್ಯ ವಾರ್ಷಿಕ ಕ್ರಿಯಾ ಯೋಜನೆಗಳು, ದ ಸ್ಟೇಟ್ ಆನ್ಯುಯಲ್ ಆಕ್ಷನ್ ಪ್ಲಾನ್
ಸಂಪೂರ್ಣ ಮಿಷನ್ ಅವಧಿಗೆ 77,640 ಕೋಟಿ ರು ಕೇಂದ್ರ ನೆರವು ಸೇರಿದಂತೆ 36,990 ಕೋಟಿ. ಈ ಯೋಜನೆಯಡಿ ಅದರಲ್ಲಿ 24,306 ಕೋಟಿ ಬಿಡುಗಡೆ ಮಾಡಲಾಗಿದ್ದು, ಗುರಿಗಳನ್ನು ಸಾಧಿಸಲು 2020ರಲ್ಲಿ 5,889 ಕೋಟಿ ಬಿಡುಗಡೆ ಮಾಡಲಾಗಿದೆ. ಅಮೃತ್ ಇಂಪ್ಲಿಮೆಂಟೇಷನ್ ಇನ್ ರಾಜಸ್ಥಾನ್. ಅಮೃತ್ ರಾಜಸ್ಥಾನದಲ್ಲಿ ಅನುಷ್ಠಾನ. ರಾಜಸ್ಥಾನದಲ್ಲಿ ಅಮೃತ್ ಅಡಿಯಲ್ಲಿ 29 ನಗರಗಳನ್ನು ಆಯ್ಕೆ ಮಾಡಲಾಗಿದೆ. ಅಂದರೆ ಆಲ್ವಾರ್, ಬೇವಾರ್, ಸಿಕರ್, ನಾಗೌರ್, ಭಿವಾಡಿ, ಪಾಲಿ, ಸವಾಯಿ ಮಾಧೋಪುರ್, ಟೋಂಕ್, ಹನುಮಾನಗಢ್, ಬುಂಡಿ, ಸುಜನ್ಗಢ್, ಧೋಲ್ಪುರ, ಗಂಗಾಪುರ ನಗರ, ಚಿತ್ತೋರ್ಗಢ, ಭಿಲ್ಲಾರ, ಶ್ರೀಗಂಗಾನಗರ, ಚುರು, ಜುಂಜುನು, ಬರಾನ್, ಕಿಶನ್ಗಢ್, ಹಿಂದೌನ್ ಸಿಟಿ, ಜೈಪುರ, ಜೋಧ್ಪುರ, ಅಜ್ಮೀರ್, ಕೋಟಾ, ಬಿಕಾನೇರ್, ಉದಯಪುರ್, ಭರತ್ಪುರ್ ಮತ್ತು ಝಲಾವರ್. ಈ ನಿಟ್ಟಿನಲ್ಲಿ ಈ ಕೆಳಗಿನ ವಲಯಗಳನ್ನು ಗುರುತಿಸಲಾಗಿದೆ. ನೀರು ಸರಬರಾಜು, ಒಳಚರಂಡಿ ಮತ್ತು ಸೆಪ್ಟೇಜ್. ಒಳಚರಂಡಿ, ನಗರ ಸಾರಿಗೆ ಮತ್ತು ಹಸಿರು ಸ್ಥಳಗಳು. ಇವೆಲ್ಲವೂ ಉಲ್ಲೇಖಾರ್ಹವಾಗಿವೆ. 1935.07 ಕೋಟಿಯನ್ನು ಸ್ವೀಕರಿಸಲಾಗಿದೆ. ಇದನ್ನು ಸಂಬಂಧಪಟ್ಟ ಅರ್ಬನ್ ಲೋಕಲ್ ಬಾಡಿಗಳು ಹಾಗೂ ಪ್ಯಾರಾಸ್ಟೇಟಲ್ ಏಜೆನ್ಸಿಗಳಿಗೆ ಬಿಡುಗಡೆ 2ನೇ ಕಂತಿನವರೆಗೆ ಬಿಡುಗಡೆ
ಮಾಡಲಾಗಿದೆ. ಮೂರನೇ ಕಂತಿನಲ್ಲಿ ಒಟ್ಟು 585.54 ಕೋಟಿ ರುಗಳನ್ನು ಕೇಂದ್ರ ಸರ್ಕಾರದಿಂದ ಈ ಯೋಜನೆಯಲ್ಲಿ ಬಿಡುಗಡೆ ಮಾಡಲಾಗಿದ್ದು, ಈ ಪೈಕಿ 268.75 ಕೋಟಿಯನ್ನು ರಾಜಸ್ಥಾನ ಅಡಿಯಲ್ಲಿ ಸಾಧನೆಗಳು, ನೀರಿನ ನಲ್ಲಿ ಮತ್ತು ಒಳಚರಂಡಿ ಸಂಪರ್ಕಗಳು ಸಾರ್ವತ್ರಿಕ ವ್ಯಾಪ್ತಿಯನ್ನು ಸಾಧಿಸಲು 139 ಲಕ್ಷ ನೀರಿನ ನಲ್ಲಿ ಸಂಪರ್ಕಗಳನ್ನು ಮತ್ತು ಗಣನೀಯ ಒಳಚರಂಡಿ ಜಾಲದ ವ್ಯಾಪ್ತಿಯನ್ನು ಹೆಚ್ಚಿಸಲು 145 ಲಕ್ಷ ಒಳಚರಂಡಿ ಸಂಪರ್ಕಗಳನ್ನು ಒದಗಿಸುವ ಗುರಿಯ ವಿರುದ್ಧ 105 ನೀರು ಮತ್ತು 78 ಲಕ್ಷ ಒಳಚರಂಡಿ ಸಂಪರ್ಕಗಳನ್ನು ಸೇರಿಸಲಾಗಿದೆ ಎಂಬುದನ್ನು ಗಮನಿಸಬೇಕಾಗುತ್ತದೆ. ಸಾಮರ್ಥ್ಯ ವರ್ಧನೆ. ಈ ಪ್ರದೇಶದಲ್ಲಿ ಕಾರ್ಯಕರ್ತರಿಗೆ ತರಬೇತಿ ನೀಡಲಾಗಿದೆ. 55,000ಕ್ಕೂ ಹೆಚ್ಚು ಸಿಬ್ಬಂದಿಗಳು, ರಾಜಕೀಯ ಹಾಗೂ ಕಾರ್ಯನಿರ್ವಾಹಕರು ವಿವಿಧ ಮಾಡ್ಯೂಲ್ಗಳಲ್ಲಿ ತರಬೇತಿ ಪಡೆದಿದ್ದಾರೆ ಎಂಬುದು ಉಲ್ಲೇಖನೀಯ. ಸುಧಾರಣಾ ಅನುಷ್ಠಾನ. ಮೇಲೆ ಹೇಳಿದಂತೆ ಮೂಲಭೂತ ಸೌಕರ್ಯಗಳಿಗೆ ಮೂಲ ಸೌಕರ್ಯವನ್ನು ರಚಿಸುವುದರ ಜೊತೆಗೆ ಇದು ಸುಧಾರಣಾ ಕಾರ್ಯಸೂಚಿಯನ್ನು ಹೊಂದಿದೆ. ಇದು ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಿಂದ ಸಾಧಿಸಬೇಕಾದ 54 ಮೈಲುಗಲ್ಲುಗಳನ್ನು ಒಳಗೊಂಡಿರುವ 11 ಸುಧಾರಣೆಗಳ ಒಂದು ಸೆಟ್ ಆಗಿದೆ. ಅದು ನಾಗರಿಕರಿಗೆ ಆನ್ಲೈನ್ ಸೇವೆಗಳನ್ನು ಒದಗಿಸುತ್ತದೆ. ಎಲ್ಲ ಅನುಮೋದನೆಗಳಿಗೆ ಏಕ ಗವಾಕ್ಷಿ ಪುರಸಭೆಯ ಸಿಬ್ಬಂದಿಯನ್ನು ಸ್ಥಾಪಿಸುವುದು. ಕನಿಷ್ಠ 90% ಬಿಲ್ಲಿಂಗ್ ಮತ್ತು ತೆರಿಗೆಗಳು, ಬಳಕೆದಾರರ ಶುಲ್ಕಗಳ ಸಂಗ್ರಹ, ಮಕ್ಕಳಿಗಾಗಿ ಉದ್ಯಾನವನ್ನು ಅಭಿವೃದ್ಧಿಪಡಿಸುವುದು, ಉದ್ಯಾನವನಗಳು ಮತ್ತು ಆಟದ ಮೈದಾನಗಳಿಗೆ ನಿರ್ವಹಣಾ ವ್ಯವಸ್ಥೆಯನ್ನು ಸ್ಥಾಪಿಸುವುದು, ಒಳಚರಂಡಿ ಯೋಜನೆಗಳು, ಒಳಚರಂಡಿ ಸಂಸ್ಕರಣಾ ಘಟಕ ಭಿವಾಡಿ, ರಾಜಸ್ಥಾನ ಒಳಚರಂಡಿ ಸಂಸ್ಕರಣಾ ಘಟಕ ಸಿದ್ದಿಪೇಟ್, ತೆಲಂಗಾಣದ ಸಿದ್ದಿಪೇಟ್ನಲ್ಲಿರುವ ಕೋಮಟಿ ಚೆರುವು ಪಾರ್ಕ್, ರಾಜಾಪುರ, ಸೋನಾರ್ಪುರ, ಪಶ್ಚಿಮ ಬಂಗಾಳದ ಚಂಡಮಾರುತ ನೀರು ಒಳಚರಂಡಿ ಯೋಜನೆ, ಕೊಚ್ಚಿ, ಕೇರಳ ಗ್ಯಾಂಗ್ಟಾಕ್ನ ಗುಡ್ಡುಗಾಡು ಪ್ರದೇಶದಲ್ಲಿ ಸ್ಟೆಪ್ ಪಾರ್ಕ್ವೇ, ಸಿಕ್ಕಿಂ ಕ್ರೆಡಿಟ್ ರೇಟಿಂಗ್ ಮಾದರಿ ಕಟ್ಟಡ ಉಪಕಾನೂನುಗಳನ್ನು ಅನುಷ್ಠಾನಗೊಳಿಸುವುದು ಇತ್ಯಾದಿ. ಈ ಸಂದರ್ಭದಲ್ಲಿ ಸುಧಾರಣೆ ಅನುಷ್ಠಾನದ ಅಡಿಯಲ್ಲಿ ಪ್ರಗತಿ ಮತ್ತು ಸಾಧನೆಗಳು ಕೆಳಕಂಡಿವೆ. ರಿಫಾರ್ಮ್ ಇನ್ಸೆಂಟಿವ್ ಅಂಡರ್ ಅಮೃತ್. ಅಮೃತ್ ಅಡಿಯಲ್ಲಿ ಸುಧಾರಣಾ ಪ್ರೋತ್ಸಾಹ. ಸುಧಾರಣಾ ಅನುಷ್ಠಾನಕ್ಕಾಗಿ 26 ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಿಗೆ 1,865.36 ಕೋಟಿ ಪ್ರೋತ್ಸಾಹ ಧನವನ್ನು ನೀಡಲಾಯಿತು. ಅದರಲ್ಲಿ ಮುನಿಸಿಪಲ್ ಬಾಂಡ್ಗಳ ವಿತರಣೆಯ ಮೂಲಕ
ನಿಧಿಯನ್ನು ಸಂಗ್ರಹಿಸಲು 9 ಅರ್ಬನ್ ಲೋಕಲ್ ಬಾಡಿಗಳಾದ ಅಹಮದಾಬಾದ್, ಅಮರಾವತಿ, ಭೋಪಾಲ್, ಹೈದರಾಬಾದ್, ಇಂಡೋರ್, ಪುಣೆ, ಸೂರತ್, ವಿಶಾಖಪಟ್ಟಣಂ ಮತ್ತು ಲಕ್ನೋಗಳಿಗೆ 207.34 ಕೋಟಿ ರುಗಳನ್ನು ಪ್ರೋತ್ಸಾಹಕವಾಗಿ ಬಿಡುಗಡೆ ಮಾಡಲಾಗಿದೆ. ಕ್ರೆಡಿಟ್ ರೇಟಿಂಗ್ ಅಂಡರ್ ಅಮೃತ್ ಅಡಿಯಲ್ಲಿ ಕ್ರೆಡಿಟ್ ರೇಟಿಂಗ್. ಈ ಯೋಜನೆಯಲ್ಲಿ 485 ನಗರಗಳಿಗೆ ಕ್ರೆಡಿಟ್ ರೇಟಿಂಗ್ ಕಾರ್ಯಗಳನ್ನು ನೀಡಲಾಗಿದೆ ಮತ್ತು 469ರಲ್ಲಿ ಪೂರ್ಣಗೊಂಡಿದೆ. ಈ ಸಂದರ್ಭದಲ್ಲಿ 163 ನಗರಗಳು ಹೂಡಿಕೆ ಗ್ರೇಡ್ ರೇಟಿಂಗ್ ಅನ್ನು ಪಡೆದಿವೆ ಮತ್ತು ಇತರರು ಸಾಲದ ಅರ್ಹತೆಯನ್ನು ಹೆಚ್ಚಿಸಲು ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ. 12 ರಾಜ್ಯಗಳಲ್ಲಿ 36 ನಗರಗಳು ಎ ಮತ್ತು ಅದಕ್ಕಿಂತ ಹೆಚ್ಚಿನ ರೇಟಿಂಗ್ಗಳನ್ನು ಹೊಂದಿವೆ ಮತ್ತು ಅವು ಪುರಸಭೆಯ ಬಾಂಡ್ಗಳನ್ನು ವಿತರಿಸಲು ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿವೆ ಎಂಬುದನ್ನು ಗಮನಿಸಬೇಕು. ಆನ್ಲೈನ್ ಬಿಲ್ಡಿಂಗ್ ಪರ್ಮಿಷನ್ ಸಿಸ್ಟಮ್ ಅಂಡರ್ ಅಮೃತ್ ಅಡಿಯಲ್ಲಿ ಆನ್ಲೈನ್ ಕಟ್ಟಡ ಅನುಮತಿ ವ್ಯವಸ್ಥೆ 444 ಅಮೃತ್ ಮಿಷನ್ ನಗರಗಳನ್ನು ಒಳಗೊಂಡಿರುವ 2205 ನಗರಗಳಲ್ಲಿ ಈ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. 14 ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆನ್ಲೈನ್ ಬಿಲ್ಡಿಂಗ್ ಪರ್ಮಿಷನ್ ಸಿಸ್ಟಮ್ ಎಲ್ಲ ಅರ್ಬನ್ ಲೋಕಲ್ ಬಾಡಿಗಳಿಗೆ ಪೂರ್ಣಗೊಂಡಿವೆ. ಎಎಂಡ್ ದ್ವೀಪಗಳು, ಅಂಡಮಾನ್ ಅಂಡ್ ನಿಕೋಬಾರ್ ದ್ವೀಪಗಳು, ಆಂಧ್ರ ಪ್ರದೇಶ, ದಾದ್ರಾ ನಗರ ಹವೇಲಿ, ದೆಹಲಿ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಕರ್ನಾಟಕ, ಮಧ್ಯ ಪ್ರದೇಶ, ಮಹಾರಾಷ್ಟ್ರ, ಪಂಜಾಬ್, ತೆಲಂಗಾಣ ಮತ್ತು ತ್ರಿಪುರ. ಜೊತೆಗೆ 21 ರಾಜ್ಯಗಳು, ಅರ್ಬನ್ ಯೂನಿಯನ್ 21 ರಾಜ್ಯಗಳು, ಯೂನಿಯನ್ ಟೆರಿಟರಿಗಳು ಒಂದೇ ವೆಬ್ ಪೋರ್ಟಲ್ನಲ್ಲಿ ಆನ್ಲೈನ್ ಬಿಲ್ಡಿಂಗ್ ಪರ್ಮಿಷನ್ ಸಿಸ್ಟಮ್ ಅನ್ನು
ಸಂಯೋಜಿಸಿವೆ. ವರ್ಲ್ಡ್ ಬ್ಯಾಂಕ್ ಡೂಯಿಂಗ್ ಬಿಸ್ನೆಸ್ ರಿಪೋರ್ಟ್ DBR 2029ರಲ್ಲಿ ಭಾರತವು 181ರ ರ್ಯಾಂಕ್ನಿಂದ 27ರ ರ್ಯಾಂಕ್ಗೆ ಜಿಗಿದಿದೆ. ಇದು ನಿರ್ಮಾಣ ಪರವಾನಗಿಗಳೊಂದಿಗೆ ವ್ಯವಹರಿಸುವಾಗ DBR 2018ರಲ್ಲಿ ಪ್ರತಿಫಲಿಸುತ್ತದೆ. ರೀಪ್ಲೇಸ್ಮೆಂಟ್ ಆಫ್ ಸ್ಟ್ರೀಟ್ ಲೈಟ್ಸ್ ವಿತ್ LED ಲೈಟ್ಸ್ ಅಂಡರ್ ಅಮೃತ್ ಅಡಿಯಲ್ಲಿ LED ದೀಪಗಳೊಂದಿಗೆ ಬೀದಿ ದೀಪಗಳ ಬದಲು. ಈ ನಿಟ್ಟಿನಲ್ಲಿ 457 ನಗರಗಳಲ್ಲಿ, ಅಂದರೆ 34 ರಾಜ್ಯಗಳು, ಅರ್ಬನ್ ಯೂನಿಯನ್ ಟೆರಿಟರಿಗಳು, ಎನರ್ಜಿ ಎಫಿಷಿಯನ್ಸಿ ಸರ್ವಿಸಸ್ ಲಿಮಿಟೆಡ್ ಅಥವಾ ಇತರ ಸಂಸ್ಥೆಗಳೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಬೀದಿ ದೀಪಗಳನ್ನು ಬದಲಾಯಿಸುವ ಅಂದಾಜು ಗುರಿ 102 ಲಕ್ಷ ಮತ್ತು ನಗರ ಪ್ರದೇಶಗಳಲ್ಲಿ 78 ಲಕ್ಷ ಸಾಂಪ್ರದಾಯಿಕ ಬೀದಿ ದೀಪಗಳನ್ನು ಇಂಧನ ಸಮರ್ಥ LEDಯೊಂದಿಗೆ ಬದಲಾಯಿಸಿದೆ. JIS ಆಧಾರಿತ ಮಾಸ್ಟರ್ ಪ್ಲಾನ್ ತಯಾರಿಕೆಯ ಉಪಯೋಜನೆಯ ಅಡಿಯಲ್ಲಿ ಭೌತಿಕ ಪ್ರಗತಿಯು ಈ ಕೆಳಗಿನಂತಿದೆ. ಮೂಲ ನಕ್ಷೆಯನ್ನು ರಚಿಸಲು 393 ಪಟ್ಟಣಗಳಿಗೆ ಕರಡು ಜಿಯೋ ಡಾಟಾ ಬೇಸ್ ಮತ್ತು 104 ಪಟ್ಟಣಗಳಿಗೆ ಅಂತಿಮ ಜಿಯೋ ಡಾಟಾ ಬೇಸ್ ಅನ್ನು ಸಿದ್ಧಪಡಿಸಲಾಗಿದೆ. ಸಬ್ ಸ್ಕೀಮ್ ಆಫ್ ಪ್ರಿಪರೇಷನ್ ಆಫ್ GIS ಬೇಸ್ಡ್ ಮಾಸ್ಟರ್ ಪ್ಲಾನ್. GIS ಆಧಾರಿತ ಮಾಸ್ಟರ್ ಪ್ಲಾನ್ ತಯಾರಿಕೆಯ ಉಪಯೋಜನೆಯ ಅಡಿಯಲ್ಲಿ ಭೌತಿಕ ಪ್ರಗತಿಯು ಈ ಕೆಳಗಿನಂತಿದೆ. ಮೂಲ ನಕ್ಷೆಯನ್ನು ರಚಿಸಲು 393 ಪಟ್ಟಣಗಳಿಗೆ ಕರಡು ಜಿಯೋ ಡಾಟಾ ಬೇಸ್ ಮತ್ತು 104 ಪಟ್ಟಣಗಳಿಗೆ ಅಂತಿಮ ಜಿಯೋ ಡಾಟ್ ಬೇಸ್ ಅನ್ನು ಸಿದ್ಧಪಡಿಸಲಾಗಿದೆ. GIS ಆಧಾರಿತ ಮಾಸ್ಟರ್ ಪ್ಲಾನ್ ರೂಪಿಸಲು ಕರಡು ಮಾಸ್ಟರ್ ಪ್ಲಾನ್ 71 ಪಟ್ಟಣಗಳಲ್ಲಿ ಮತ್ತು ಅಂತಿಮ ಮಾಸ್ಟರ್ ಪ್ಲಾನ್ 43 ಪಟ್ಟಣಗಳಲ್ಲಿ ಸಿದ್ಧಪಡಿಸಲಾಗಿದೆ. ಡಿ. ಫೈನಾನ್ಷಿಯಲ್ ಪ್ರೋಗ್ರೆಸ್, ಹಣಕಾಸಿನ ಪ್ರಗತಿ. ಸೆಪ್ಟೆಂಬರ್ 2021ರಂತೆ 3778 ಯೋಜನೆಗಳನ್ನು 21,209 ಕೋಟಿ ವೆಚ್ಚದಲ್ಲಿ ಪೂರ್ಣಗೊಳಿಸಲಾಗಿದೆ ಮತ್ತು 2012ರ ಯೋಜನೆಗಳಲ್ಲಿ 60,890 ಕೋಟಿಯನ್ನು ಯೋಜಿಸಲಾಗಿತ್ತು. ಲೋಕಲ್ ಏರಿಯಾ ಪ್ಲಾನಿಂಗ್ ಅಂಡ್ ಟೌನ್
ಪ್ಲಾನಿಂಗ್ ಸ್ಕೀಮ್ ಅಂಡರ್ ಅಮೃತ್. ಅಮೃತ್ ಅಡಿಯಲ್ಲಿ ಸ್ಥಳೀಯ ಪ್ರದೇಶ ಯೋಜನೆ ಮತ್ತು ನಗರ ಯೋಜನೆ. ಈ ಉಪಯೋಜನೆಯನ್ನು ಸಾಮರ್ಥ್ಯ ನಿರ್ಮಾಣದ ಮೂಲಕ ತೆಗೆದುಕೊಳ್ಳಲಾಗಿದೆ ಮತ್ತು ಭಾರತದ 25 ನಗರಗಳಲ್ಲಿ ಅನುಷ್ಠಾನಗೊಳಿಸಲಾಗಿದೆ. 2021 ಜೂನ್ 27 ಅಮೃತ್ ಎಲ್ಲ ಮನೆಗಳಲ್ಲಿ ನೀರು ಒದಗಿಸುವತ್ತ ಗಮನ ಹರಿಸಿದೆ. ಒಳಚರಂಡಿ ವ್ಯಾಪ್ತಿಯನ್ನು 30ರಿಂದ 60ಕ್ಕಿಂತ ಹೆಚ್ಚು ಮತ್ತು 500 ನಗರಗಳಲ್ಲಿ ಪ್ರತಿ 100,000 ಜನಸಂಖ್ಯೆ ಕನಿಷ್ಠ ಒಂದು ಹಸಿರು ಉದ್ಯಾನವನವನ್ನು ಹೆಚ್ಚಿಸಿದೆ. ಇನ್ನು 105 ಲಕ್ಷಕ್ಕೂ ಹೆಚ್ಚು ನೀರು ಮತ್ತು 78 ಲಕ್ಷ ಒಳ ಚರಂಡಿ ಸಂಪರ್ಕಗಳನ್ನು ಸೇರಿಸಲಾಗಿದೆ ಮತ್ತು 1240 MLD ತ್ಯಾಜ್ಯ ನೀರಿನ ಸಂಸ್ಕರಣೆಯ STP ನಿರ್ಮಿಸಲಾಗಿದೆ. ಅದರಲ್ಲಿ 907 MLD ಅನ್ನು ಮರುಬಳಕೆ ಮಾಡಲಾಗುತ್ತಿದೆ. ಮರುಬಳಕೆ ಮಾಡಿರುವ ಪರಿಣಾಮವಾಗಿ ಹೆಚ್ಚು ಸಿಹಿ ನೀರನ್ನು ಉಳಿಸಲಾಗುತ್ತಿದೆ. 4,800 MLD STPಗಳು ನಿರ್ಮಾಣ ಹಂತದಲ್ಲಿವೆ. 1,800ಕ್ಕೂ ಹೆಚ್ಚು ಉದ್ಯಾನವನಗಳು ಸುಮಾರು 3,700 ಎಕರೆಗಳನ್ನು ಪೂರ್ಣಗೊಳಿಸಲಾಗಿದೆ ಮತ್ತು ಅದನ್ನು ಬಳಸಲಾಗುತ್ತಿದೆ ಮತ್ತು 800 ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಇದಲ್ಲದೆ 88 ಲಕ್ಷ ಬೀದಿ ದೀಪಗಳನ್ನು LEDಗೆ ಪರಿವರ್ತಿಸಲಾಗಿದೆ. ಅಂದರೆ ಸುಮಾರು 193 ಕೋಟಿ ಘಟಕಗಳನ್ನು ಉಳಿಸಲಾಗಿದೆ ಮತ್ತು 18.4 ಲಕ್ಷ ಟನ್ಗಳಷ್ಟು ಕಾರ್ಬನ್ ಹೊರಸೂಸುವಿಕೆಯನ್ನು ತಪ್ಪಿಸುತ್ತದೆ. 10 ನಗರಗಳು ಮುನಿಸಿಪಲ್ ಬಾಂಡ್ಗಳ ಮೂಲಕ 3,840 ಕೋಟಿ ಸಂಗ್ರಹಿಸಿವೆ ಮತ್ತು ಅನೇಕ ನಗರಗಳು ಆತ್ಮನಿರ್ಭರ್ ಸಿಟಿಯಾಗಲು ಪ್ರಗತಿಯಲ್ಲಿವೆ ಎಂಬುದನ್ನು ಗಮನಿಸಬೇಕಾಗುತ್ತದೆ. ಕಳೆದ 6 ವರ್ಷಗಳಲ್ಲಿ ನಿರ್ಮಾಣ ಪರವಾನಗಿಗಳಲ್ಲಿ ವಿಶ್ವ ಬ್ಯಾಂಕ್ನ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ನಲ್ಲಿ ಭಾರತವು 159 ಸ್ಥಾನಗಳೊಂದಿಗೆ 186ನೇ ಸ್ಥಾನದಿಂದ 27ನೇ ಶ್ರೇಯಾಂಕಕ್ಕೆ ಏರಿದೆ ಎಂದು ಉಲ್ಲೇಖಿಸಬೇಕಾದ ಅಂಶವಾಗಿದೆ. ಸಾರ್ವಜನಿಕ ಮಧ್ಯಸ್ಥಗಾರರಿಗೆ ಸುಲಭವಾಗುವಂತೆ 2,465 ನಗರಗಳು ಮತ್ತು 16 ರಾಜ್ಯಗಳು ಯುಟಿಗಳ ಎಲ್ಲ ನಗರಗಳು ಆನ್ಲೈನ್ ಕಟ್ಟಡ ಅನುಮತಿ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ದಕ್ಷತೆ ಮತ್ತು ಪರಿಣಾಮಕಾರಿ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳಲು 55,000ಕ್ಕಿಂತ ಹೆಚ್ಚು ಸಿಬ್ಬಂದಿ
ರಾಜಕೀಯ ಕಾರ್ಯನಿರ್ವಾಹಕ ವಿವಿಧ ಶೆಡ್ಯೂಲ್ಗಳಲ್ಲಿ ತರಬೇತಿ ಪಡೆದಿದ್ದಾರೆ. 88 ಲಕ್ಷ ಬೀದಿ ದೀಪಗಳನ್ನು ಎಲ್ಇಡಿ ಪರಿವರ್ತನೆ, ಅಂದರೆ ಸುಮಾರು 193 ಕೋಟಿ ಘಟಕಗಳನ್ನು ಉಳಿಸಲಾಗಿದೆ ಮತ್ತು 15.4 ಲಕ್ಷ ಟನ್ಗಳಷ್ಟು ಕಾರ್ಬನ್ ಹೊರಸೂಸುವಿಕೆಯನ್ನು ತಪ್ಪಿಸುತ್ತದೆ. 10 ನಗರಗಳು ಮುನ್ಸಿಪಲ್ ಬಾಂಡ್ಗಳ ಮೂಲಕ 3,840 ಕೋಟಿ ಸಂಗ್ರಹಿಸಿವೆ ಮತ್ತು ಅನೇಕ ನಗರಗಳು ಆತ್ಮನಿರ್ಭರ್ ಸಿಟಿಯಾಗಲು ಪ್ರಯತ್ನದಲ್ಲಿವೆ ಎಂಬುದನ್ನು ಗಮನಿಸಬೇಕಾಗುತ್ತದೆ. ಕಳೆದ 6 ವರ್ಷಗಳಲ್ಲಿ ನಿರ್ಮಾಣ ಪರವಾನಗಿಗಳಲ್ಲಿ ವಿಶ್ವ ಬ್ಯಾಂಕಿನ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ನಲ್ಲಿ ಭಾರತವು 159 ಸ್ಥಾನಗಳೊಂದಿಗೆ 186ನೇ ಸ್ಥಾನದಿಂದ 27ನೇ ಶ್ರೇಯಾಂಕಕ್ಕೆ ಏರಿದೆ ಎಂದು ಉಲ್ಲೇಖಿಸಬೇಕಾದ ಅಂಶವಾಗಿದೆ. ಸಾರ್ವಜನಿಕ ಮಧ್ಯಸ್ಥಗಾರರಿಗೆ ಸುಲಭವಾಗುವಂತೆ 2,465 ನಗರಗಳು ಮತ್ತು 16 ರಾಜ್ಯಗಳು, ಯೂನಿಯನ್ ಟೆರಿಟರಿಗಳ ಎಲ್ಲ ನಗರಗಳು ಆನ್ಲೈನ್ ಕಟ್ಟಡ ಅನುಮತಿ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ದಕ್ಷತೆ ಮತ್ತು ಪರಿಣಾಮಕಾರಿ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳಲು 55,000ಕ್ಕಿಂತ ಹೆಚ್ಚು ಸಿಬ್ಬಂದಿ ರಾಜಕೀಯ ಕಾರ್ಯನಿರ್ವಾಹಕ ವಿವಿಧ ಶೆಡ್ಯೂಲ್ಗಳಲ್ಲಿ ತರಬೇತಿ ಪಡೆದಿದ್ದಾರೆ. ಇಲ್ಲಿಗೆ ಘಟಕ 10 ನಗರ ಭಾರತದಲ್ಲಿ ಪ್ರಮುಖ ಕೇಂದ್ರ ಯೋಜನೆಗಳ ಅನುಷ್ಠಾನ ಪ್ಯಾರಾ 10.2 ರಿಂದ 10.3 ವರೆಗಿನ 24 ಸ್ಲೈಡ್ಗಳು ಪೂರ್ಣಗೊಂಡಿವೆ. ಈ ಘಟಕದ ಉಳಿದ ಸ್ಲೈಡ್ಗಳನ್ನು ಮುಂದಿನ ತರಗತಿಯಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಎಲ್ಲರಿಗೂ ನಮಸ್ತೆ.